ಆತ್ಮೀಯ ರೈತ ಬಾಂಧವರೇ, ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಸೀತಾರಾಮ್ ಭಟ್ ಅವರು. ಇವರು ಶಿವಮೊಗ್ಗದವರು. ಬಾಳೆ ಬೆಳೆ ಜೊತೆಗೆ ಇತರೆ ಬೆಳೆಗಳನ್ನು ಸಾವಯವ ಕ್ರಮದಲ್ಲಿ ಬೆಳ್ಕೊಂಡು ಬರ್ತಾ ಇದ್ದಾರೆ. ಮಾರಾಟದ ವ್ಯವಸ್ಥೆ ಕೂಡ ಇವರೇ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಮಾರಾಟ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ. ಯಾವ ರೀತಿಯಿಂದ ಯಾವ ಕ್ರಮಗಳನ್ನು ಅನುಸರಿಸ್ಬಿಟ್ಟು ಇವರು ತಮ್ಮ ಕೃಷಿ ಜೀವನದ ಜೊತೆಗೆ ಒಬ್ಬ ವ್ಯಾಪಾರಸ್ಥರಾಗಿ ಕೂಡ ಇವರು ತಮ್ಮ ಒಂದು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ. ನೀರಿನ ಒಂದು ನಿರ್ವಹಣೆಗೆ ಬಂದರೆ ತಮ್ಮಲ್ಲಿ ಯಥೇಚ್ಛವಾಗಿ ನೀರು ಸಿಗುತ್ತೆ ಅಂತಂತ ಹೇಳಿದ್ರೆ ಹಾಯಿ ನೀರಾವರಿ ಪದ್ಧತಿಯನ್ನು ಅನುಸರಿಸ್ತಾರೆ. ಇಲ್ಲ ಇತ್ತೀಚಿನ ಒಂದು ದಿನಗಳಲ್ಲಿ ಹನಿ ನೀರಾವರಿ, ತುಂತುರು ನೀರಾವರಿ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ. ತಾವು ಯಾವ ರೀತಿಯಿಂದ ಅಂತ ಸರ್? ಈಗ ನಾನು ಹೇಳ್ತಿರೋದು ಏನು ಗೊತ್ತಾ, ಕೆಲವೊಂದು ಹನಿ ನೀರಾವರಿ ಭಾಳ ಒಳ್ಳೇದು ಹೌದು. ಆದರೆ ಯಾವ ಥರ ಅಂತ ಕೇಳಿದರೆ, ಹನಿ ನೀರಾವರಿ ಮಾಡ್ತೀವಿ ಅಂತಂದರೆ ಮೊದಲು ಭೂಮಿಯ ಮಣ್ಣು, ಅದೇ ಇಲ್ಲೇ ಬೇಕಾಗಿರೋದು ನಮಗೆ ಎಜುಕೇಷನ್ ಅಂತ. ಸುಮ್ಮನೆ ಪೈಪಿಗೆ ಚುಚ್ಚಿದೆ ನೀರು ಡ್ರಾಪ್ ಮಾಡಿದ್ರೆ ಡ್ರಿಪ್ಪರ್ಸ್ ಹಾಕಿದೆ ಅನ್ನೋದಕ್ಕಿಂತನೂ ನಮ್ಮ ಜಮೀನಿನ ಲೆವೆಲ್ ಇದೆಯಾ, ಸ್ಲೋಪ್ ಇದೆಯಾ, ಯಾವ ಕಡೆ ಎಷ್ಟು ನೀರು ಹೋಗುತ್ತೆ. ಯಾಕೆಂತಂದರೆ ನಾವು ಒಂದು ಮೇನ್ ಲೈನಿಂದ ಆ ಕಡೆ ಈ ಕಡೆ ಎಳೆದ್ಬಿಡ್ತಾರೆ, 13 ಗಿಡ ಅಂತ ಹೇಳ್ತಾರೆ, 13 ಗಿಡ ಮುಗಿದೋಯ್ತು ಅಂತ ಹೇಳ್ತಾರೆ. ಆ ವ್ಯವಸ್ಥೆ ಆದಾಗ ಏನಾಗುತ್ತೆ, ಒಂದು ಕಡೆ ನೀರು ಜಾಸ್ತಿ ಹೋಗುತ್ತೆ, ಒಂದು ಕಡೆ ನೀರು ಕಮ್ಮಿ ಹೋಗುತ್ತೆ. ಜಾಸ್ತಿ ಹೋದಲ್ಲೂ ಗಿಡ ಹಾಳಾಗತ್ತೆ, ಕಮ್ಮಿ ಹೋದಲ್ಲೂ ಗಿಡ ಹಾಳಾಗತ್ತೆ ಅಂತ. ಅಲ್ಲಿಗೆ ಎರಡೂ ಗಿಡ ನಮಗೆ ಆಯಿತು ಅಂತ ನಾವು ಅದಕ್ಕೆ ಹೇಳ್ತಾ ಇರೋದು. ಲೆವೆಲ್ ಜಾಗದಲ್ಲಿ ಬೇರೆ, ಭೂಮಿಯ ಅಂದರೆ ಯಾವ ಫಲವತ್ತತೆ ಹೇಗಿದೆ, ನೀರು ಕುಡಿಯೋ ಅಂಶ ಹೇಗೆ ತಗೊಳತ್ತೆ ಅದು ಅನ್ನೋದ್ರ ಮೇಲೆ. ಅದರ್ವೈಸ್ ಡ್ರಿಪ್ ಇರಿಗೇಷನ್ ಭಾಳ ಒಳ್ಳೇದು ಅಂತ. ಸಿಸ್ಟಮಲ್ಲಿ ಡ್ರಿಪ್ ಇರಿಗೇಷನ್ ಭಾಳ ಒಳ್ಳೇದು. ಯಾಕೆಂದರೆ ನೀವು ಹಾಯಿ ನೀರು ಮಾಡಿದರೆ ಎಲ್ಲ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಜಾಸ್ತಿ ಅಂತ. ನಮ್ಮಲ್ಲಿ ಏನಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀರಿನ ಒಂದು ಲಭ್ಯತೆ ಚೆನ್ನಾಗಿದೆ. ಆ ಒಂದು ದೃಷ್ಟಿಯಿಂದ ಹಾಯಿ ನೀರಾವರಿ ಪದ್ಧತಿ ಜಾಸ್ತಿ ಜನ ಬಳಸ್ತಾರೆ. ಆದ್ರೂ ಈಗ ಏನು ವೈಜ್ಞಾನಿಕವಾಗಿ ನಾವು ಹೇಳಿದಾದರೆ ತುಂತುರು ನೀರಾವರಿ, ಹನಿ ನೀರಾವರಿ ತುಂಬ ಉಪಯುಕ್ತ ಮತ್ತು ತುಂಬ ಚೆನ್ನಾಗಿ ಅದರಿಂದ ನಾವು ಇಳುವರಿ ತಗೊಳ್ಬೋದು, ಒಳ್ಳೆಯದು. ಜೊತೆಗೆ ಬೆಳೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸೀಮಿತವಾಗಿ ನೀರು ಕೊಡಬಹುದು ಆಯಾ ಪರ್ಟಿಕ್ಯುಲರ್ ಬೆಳೆಗೆ. ಇನ್ನು ಭತ್ತಕ್ಕೆ ಹೋದಾಗ ಹಾಯಿ ನೀರೇ ಅಲ್ಲ, ನೀರು ಎಷ್ಟು ಜಾಸ್ತಿ ನಿಲ್ಲಿಸ್ತೀವೋ ಅಷ್ಟು ಒಳ್ಳೇದಾಗತ್ತೆ ಅನ್ನೋದು ಹೇಳ್ತೀವಿ. ಆಯಾ ಪರ್ಟಿಕ್ಯುಲರ್ ಬೆಳೆಗೆ ನಮ್ಮ ಭೂಮಿಯ ಕಂಡೀಷನ್ನಿಗೆ ನೋಡ್ಕೊಂಬಿಟ್ಟು ನಾವು ನೀರಿನ ಪ್ರಮಾಣವನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಅಂತ. ನನ್ನ ಕೇಳಿದ್ರೆ ಹಾಯಿ ನೀರಿಗಿಂತನೂ ಜಾಸ್ತಿ ಇದೆಯಾ ನೀರು, ಮೈಕ್ರೋ ಸ್ಪ್ರಿಂಕ್ಲರ್ಸ್, ಸೊ ದಟ್ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ತನ್ನ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆದಾಗ ಗಿಡ, ಅಂದ್ರೆ ಈಗ ಏನು ಕಟಿಂಗ್ ಶಾಪಲ್ಲಿ ಮಖಕ್ಕೆ ನೀರು ಹೊಡಿತಾರಲ್ಲ ಆ ಥರ ಆದಾಗ ಎಷ್ಟು ಖುಷಿ ಆಗುತ್ತೋ ಆ ಖುಷಿ ಗಿಡಕ್ಕೂ ಬರಲಿ ಅನ್ನೋ ಒಂದು. ಅವಾಗೇನಾಗುತ್ತೆ, ಮಲ್ಟಿಪಲ್ ಕ್ರಾಪ್ ಬರ್ತದೆ. ಅಂದರೆ ಈಗ ಪೆಪ್ಪರ್ ಇರ್ಬೋದು ಮತ್ತು ಇನ್ನೊಂದು ಹಾಕಿದಾಗ ಎಲ್ಲ ಕಡೆಗೂ ಚಂದವಾಗಿ ಸ್ಪ್ರೆಡ್ ಆಗತ್ತೆ ಅಂತ. ಅದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಡ್ರಿಪ್ಪು ಇಲ್ಲಾಂದ್ರೆ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಹೋಗೋದು ಉತ್ತಮ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆಳುಗಳ ನಿರ್ವಹಣೆ ತುಂಬ ಕಠಿಣ ಇದೆ, ಸಿಗೋದು ಕಷ್ಟ ಇದೆ, ಮತ್ತು ಸಿಕ್ಕ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಇದೆ. ಸೊ ಅಂಥದ್ರಲ್ಲಿ ತಾವು ಆಳುಗಳ ನಿರ್ವಹಣೆಗೆ ಬಂದರೆ, ಆಮೇಲೆ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಮೆಕನೈಸೇಷನ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಯಾಂತ್ರೀಕರಣ, ಯಂತ್ರಗಳ ಮುಖಾಂತರ ಮಾಡಿಸ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ. ಅಲ್ಲ, ಈಗ ಕೆಲವೊಂದು ಬೆಳೆಗಳಲ್ಲಿ ಭಾಳ ಯಾಂತ್ರೀಕರಣ ಆಗಿದೆ, ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ಈ ಭತ್ತ ಅಷ್ಟೇ, ಭತ್ತ ನಾಟಿಯಿಂದ ಹಿಡಿದು ಬೇರೆ ಎಲ್ಲದೂ ಯಂತ್ರೀಕರಣ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಇವತ್ತು ನೀವು ಎಲ್ಲದನ್ನೂ ಯಂತ್ರೀಕರಣ ಮಾಡ್ತೀವಿ ಅಂತ ಆಗಲ್ಲ. ಕೆಲವೊಂದು ಕಡೆಗೆ ಲೇಬರ್ಸ್ ಬೇಕೇ ಬೇಕಾಗತ್ತೆ, ಆಮೇಲೆ ಜನ ಬೇಕೇ ಬೇಕಾಗತ್ತೆ. ಇವತ್ತು ನೋಡಿ, ನಮ್ಮ ಬೆಲ್ಟಲ್ಲ, ಮಲೆನಾಡು ಬೆಲ್ಟಲ್ಲಿ ಜಾಸ್ತಿ ಮಳೆ ಇರುತ್ತೆ, ಅಲ್ಲಿ ಎಲ್ಲ ಟೈಮಲ್ಲೂ ಯಂತ್ರಗಳು ಹೋಗೋದಿಲ್ಲ ಅಲ್ಲಿಗೆ ಅಂತ. ಈಗ ಕೆಲವೊಂದು ಗುಡ್ಡಗಾಡು ಪ್ರದೇಶದಲ್ಲಿ ಇಂಥಲ್ಲಿದ್ದಾಗ ನಾವು ಜನವನ್ನು ಯೂಸ್ ಮಾಡಬೇಕಾಗತ್ತೆ. ಆದರೆ ಯಂತ್ರೀಕರಣ ಆದಷ್ಟು ಆಗಿದೆ. ಈಗ ಪ್ಲೋಯಿಂಗ್ ಈಗಿರ್ಬೋದು, ಇದಲ್ಲ, ಅವೆಲ್ಲ ಮೊದಲಿನ ಥರ ಇಲ್ಲ. ಇವನ್ ಈಗ ಕೃಷಿಯಲ್ಲಿ ನಮಗೆ ಭತ್ತದಲ್ಲಿ ನೆಟ್ಟಿ ಮಾಡೋದೇ ದೊಡ್ಡ ಕಷ್ಟ ಆಗ್ತಾ ಇತ್ತು. ಯಾಕೆಂತಂದ್ರೆ 2-3 ದಿವಸದಲ್ಲಿ ಮುಗಿಸ್ಬೇಕು, ನೀವು 15 ಎಕರೆ 20 ಎಕರೆ ಇದೆ ಅಂತಂದಾಗ ಬಹಳ ಕಷ್ಟದ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಅಷ್ಟೆಲ್ಲ ಹೆಣ್ಣಾಳು ಸಿಗೋದಿಲ್ಲ, ಗಂಡಾಳು ಹಾಕಿದ್ರೆ ವರ್ಕೌಟ್ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ. ಇವತ್ತೆಲ್ಲ ಮಿಷನರೀಸ್ ಬಂದಿದೆ, ಅದರಿಂದ ಅಂಥದಕ್ಕೆಲ್ಲ ನಾವು ಯೂಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈಗ ಬಾಳೆ ಕೃಷಿಗೆ ಬಂದರೆ ಇದರಲ್ಲಿ ಪಚ್ಚಬಾಳೆ ಮತ್ತು ಪುಟ್ಟಬಾಳೆ ಬೆಳೀತಾ ಇದ್ದೀರಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಅದೇ ನಾನು ಹೇಳ್ತಾ ಇರೋದು, ಪಚ್ಚಬಾಳೆ ನಮ್ಮಲ್ಲಿ ಅಂದರೆ ಯೂಶಲಿ ಪಚ್ಚಬಾಳೆಯಲ್ಲಿ ಏನು ಅಂತಂದ್ರೆ, ಪಚ್ಚಬಾಳೆನೂ ಬೆಳೆದಿದ್ದೀನಿ, ಪುಟ್ಟಬಾಳೆ ಜಾಸ್ತಿ ಬೆಳಿತೀವಿ. ಏನು ಅಂತ ಕೇಳಿ ರೀಸನ್ ಇಷ್ಟೇ, ಪಚ್ಚಬಾಳೆಯಲ್ಲಿ ಟಿಶ್ಯೂ ಕಲ್ಚರ್ ಬಾಳೆ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಪಚ್ಚಬಾಳೆಯಲ್ಲಿ ಇಳುವರಿ
ಜಾಸ್ತಿ ಬಂದರೂ ಸಹಿತ ರೇಟ್ ವೇರಿಯೇಷನ್ಸ್ ಇರುತ್ತೆ. ತುಂಬಾ ರೇಟ್. ಆಮೇಲೆ ಅದರಲ್ಲಿ ಪ್ಲಾನಿಂಗ್ ಮಾಡಿ ಬೆಳಿಬೇಕಾಗತ್ತೆ. ಏನಂತ ಕೇಳಿದ್ರೆ ಸಮ್ಮರಲ್ಲಿ ಬಂದ್ಬಿಟ್ರೆ ಪಚ್ಚಬಾಳೆ ಬೇಗ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಇಲ್ಲ ಅಂತ ಹೇಳ್ತೀವಿ. ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಕಪ್ಪಗಾಗ್ಬಿಡುತ್ತೆ. ಅವನ ಅಂಗಡಿಯನ್ನು ಅವನಿಗೆ 2 ಕೊನೆ ತಗೊಂಡೋಗೋದು ಒಂದೇ ಕೊನೆ ತಗೊಂಡೋಗಿಟ್ಕತ್ತಾನೆ, ಯಾಕೆಂದ್ರೆ ಮರುದಿವಸಕ್ಕೆ ಬರೋಲ್ಲ ಅಂತಂದ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಬೀಳುವ ಸಾಧ್ಯತೆ ಇರುತ್ತೆ. ನಾವು ಇದನ್ನೆಲ್ಲ ಸ್ವಲ್ಪ ಪಚ್ಚಬಾಳೆಯಲ್ಲಿ ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗತ್ತೆ. ಆದ್ರೆ ಪುಟ್ಟಬಾಳೆಯಲ್ಲಿ ಏನಾಗತ್ತೆ ಅಂದ್ರೆ ಒಂದೇ ತರ ಈ ಹಬ್ಬದ ಸೀಸನ್ ಅಲ್ಲಿ ಆಮೇಲೆ ಹಬ್ಬ ಸೀಸನ್ಗಳಲ್ಲಿ ಬಂದ್ರೆ ಹಬ್ಬ ಸೀಸನ್ ಆ ಟೈಪ್ ಅಲ್ಲಿ ಬರೋ ಹಾಗೆ ಆದಷ್ಟು ಮಾಡ್ಕೋಬೇಕು ಅಂತ. ಸೊ ದಟ್ ಆ ಟೈಮಲ್ಲಿ ಬಂದ ಎಲ್ಲಾ ಸೀಸನ್ ಅಲ್ಲೂ ಪುಟ್ಟಬಾಳೆ ಅಂತ ಹೋಗುತ್ತೆ. ಅದಕ್ಕೆ ಒಂದು ಸ್ಥಿರ ಬೆಲೆ ಇದ್ದೇ ಇರುತ್ತೆ. ಒಂದು ನಿಮಗೆ ನಾರ್ಮಲ್ ಆಗಿ ಯಾವತ್ತು, ಆಮೇಲೆ ಬಾಳೆ ಬೆಳೆಯಲ್ಲಿ ನಿಮಗೆ ಯಾವತ್ತು ಲಾಭದಾಯಕವೇ. ಏನು ಅಂತಂದ್ರೆ ಲಾಭ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ಬೋದು ಬಿಟ್ರೆ, ಅಂದ್ರೆ ನೀವು ಲಾಸ್ ಆಯ್ತು ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ನಮ್ಮ ದಿನನಿತ್ಯದ ಒಂದು ಕಾರ್ಯಕ್ರಮಗಳಿಗೆ, ಶುಭ ಕಾರ್ಯಕ್ರಮಗಳಿಗೆ ಅಥವಾ ಬೇರೆ ಯಾವುದೋ ಕಾರ್ಯಕ್ರಮಗಳಿಗೆ ಇದು ಬೇಕೇ ಬೇಕು. ಆಮೇಲೆ ಎಲ್ಲರೂ ಸಹಿತ ಒಂದಲ್ಲ ಒಂದು ಬಾಳೆ ತಿಂತಾರೆ ಅಂತ, ಬಾಳೆಹಣ್ಣು ತಿನ್ಬೇಕು, ಊಟ ಆದ್ಮೇಲೆ ತಿನ್ಬೇಕು ಅನ್ನೋ ಪದ್ಧತಿ ಇರೋದ್ರಿಂದ ಒಂದು. ಇನ್ನು ನಾ ಹೇಳ್ತಾ ಇರೋದು ಟಿಶ್ಯೂ ಕಲ್ಚರೇ ಯಾಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕೆಲವರಿಗೆ ಅದು ಕನ್ಫ್ಯೂಷನ್ ಇರಬಹುದು. ಟಿಶ್ಯೂ ಕಲ್ಚರ್ ಏನಾಗತ್ತೆ ಕೇಳಿದ್ರೆ, ಕಮರ್ಷಿಯಲ್ ಕಲ್ಟಿವೇಶನ್ ಆಫ್ ಬಾಳೆ ಅಂತ ಹೋಗ್ತೀವಿ. ಅಂದ್ರೆ ಕಮರ್ಷಿಯಲ್ ಆಗಿ ಬೆಳಿಬೇಕು ಅಂತಂದಾಗ ನಮಗೆ ಇವತ್ತು ಪ್ಲಾಂಟಿಂಗ್ ಮಾಡಿ ಒಂದೇ ತಿಂಗಳಲ್ಲಿ ಅಥವಾ 15 ದಿವಸದಲ್ಲಿ ಒಂದೇ ಸರಿ ಬಂದ್ಬಿಡ್ಬೇಕು ಅಂತ. ನಾವು ದಿನ 2 ಕೊನೆ ಅದು ಆ ಕಾಲ ಮುಗಿದೋಯ್ತು. ಇವತ್ತು ಯಾಕೆಂತಂದ್ರೆ ನಮಗೆ 108 ಬೇರೆ ಬೇರೆ ಎಲ್ಲ ವ್ಯವಹಾರ ಇರೋದ್ರಿಂದ ನಾವೇನ್ ಮಾಡಬೇಕು, 1 ತಿಂಗಳಲ್ಲಿ ಪೂರ್ಣ ಕಟಿಂಗ್ ಆಗಬೇಕು ಅಂದ್ರೆ ಟಿಶ್ಯೂ ಕಲ್ಚರ್ ಅಂದ್ರೆ ಒಂದೇ ಏಜಿನ ಗಿಡಗಳು ಬರ್ತವೆ ಅಂತ. ಒಂದೇ ಸರಿ ಎಲ್ಲದು ಅಂದ್ರೆ 1 ತಿಂಗಳಲ್ಲೇ ಎಲ್ಲದು ಬಂದ್ಬಿಡುತ್ತೆ ಹಾರ್ವೆಸ್ಟಿಂಗಿಗೆ. ಆವಾಗ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಈಸಿ, ಮಾರ್ಕೆಟು ಈಸಿ. ಆ ಪೊಸಿಷನ್ ನೋಡ್ಕೊಂಡ್ಬಿಟ್ಟು ನಾವು ಬೆಳೆ ಹಾಕೋದು ಉತ್ತಮ ಅಂತ ಅನ್ಸುತ್ತೆ. ಆಮೇಲೆ ಈಗ ಇದರಲ್ಲಿ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ ಅಂತ ಹೇಳ್ತೀರಾ ಸರ್? ಈಗ ಕೆಮಿಕಲ್ ಫರ್ಟಿಲೈಸರ್ಸ್ ಭಾಳ ಬೇಕಾಗತ್ತೆ. ಮೊದಲನೇದಾಗಿ ನೀವು ಯಾವುದೇ ಸಾವಯವ ಹಾಕಿ, ಅದೇನು ತೊಂದರೆ ಇಲ್ಲ. ಅಂದ್ರೆ ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆದ್ರೆ ಆಯ್ತು, ಬೇಸಲ್ಲಿ ಹಾಕಿಬಿಟ್ಟು ಆಮೇಲೆ ಯೂಶ್ವಲಿ ಬಾಳೆಗೆ DAP ಭಾಳ ಫಸ್ಟ್ ಈಸ್ DAP ಒಳ್ಳೇದು ಅಂತ. ಆಮೇಲೆ ನನ್ನ ಕೇಳಿದ್ರೆ 4 ರಿಂದ 6 ತಿಂಗಳವರೆಗೆ ಫಸ್ಟ್ 4 months ಅಲ್ಲಿ ಎವ್ರಿ 20 days ಒಂದು ಡೋಸೇಜ್ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತಾ ಬರಬೇಕು. ಏನೇ ಹೇಳಿದ್ರು ಇದರಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲೇಬಾರ್ದು. ಒಂದೇ ಸರಿ ಲೇಬರ್ಸ್ ಇಲ್ಲ ಅಂತೇಳಿ ಹಾಕ್ಬಿಡ್ತೀನಿ ಅಂತಂದ್ರೆ ಒಳ್ಳೆ ರೆಸ್ಪಾಂಡ್ ಅಲ್ಲ. ಯಾವ ಕಾರಣಕ್ಕೂ ಈ ಬಾಳೆಯಲ್ಲಿ ಮಾತ್ರ 20 ದಿವಸಕ್ಕೆ ಒಂದು ಸರಿ ನೀವು ಕೆಮಿಕಲ್ ಫರ್ಟಿಲೈಸರ್ಸ್ ಕೊಡ್ತಾನೆ ಹೋಗ್ಬೇಕು. ಕೊನೆ ಹಂತಕ್ಕೆ ಹೋದಾಗ 4 ತಿಂಗಳಿಂದ 6 ತಿಂಗಳವರೆಗೆ ದೆನ್ ಸ್ಟಾರ್ಟ್ ಮಾಡಬೇಕಾಗಿರೋದು ಪೊಟ್ಯಾಶ್ ಜಾಸ್ತಿ ಕೊಡಬೇಕು ಅಂತ. ಅಂದ್ರೆ ಇಳುವರಿ ಇನ್ಕ್ರೀಸ್ ಮಾಡೋದಕ್ಕೆ ಪೊಟ್ಯಾಶ್ ಕೊಟ್ಟಾಗ ನಿಮಗೆ ಇಳುವರಿ, ಕಾಯಿ ತೂಕ ಅವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನಾವು ಹೇಳ್ತಾ ಇರೋದು ಎರಡಕ್ಕೂ, ಪುಟ್ಟಬಾಳೆ ಮತ್ತು ಪಚ್ಚಬಾಳೆ ಎರಡರಲ್ಲೂ ಅದೇ ಥರ ಮೆಥಡ್ ಯೂಸ್ ಮಾಡ್ತಕ್ಕಂಥದ್ದು ಉತ್ತಮ. ಆಮೇಲೆ ಈಗ ತಾವು ಇದರ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದರೆ, ವಿಶೇಷವಾಗಿ ನಾವು ಬಾಳೆ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದರೆ ತಮ್ಮದೇ ಆದಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ರಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಈಗ ನಾ ಹೇಳ್ತಾ ಇರೋದು ಏನಾಗುತ್ತೆ, ಮಾರ್ಕೆಟಿನ ವಿಷಯದಲ್ಲಿ ಬಂದಾಗ ಎಲ್ಲದೂ ಬಂತು. ಬಾಳೆ ಆಗಲಿ ಅಥವಾ ಯಾವುದೇ ಎಲ್ಲ ಬೆಳೆಗಾದ್ರೂ ಬಂತು. ಈಗೇನು ಅಂತ ಕೇಳಿದ್ರೆ ಸ್ವಲ್ಪ ಜಾಸ್ತಿ ಎಟ್ ಎ ಟೈಮ್ ಬರುತ್ತೆ ಅಂತಂದಾಗ ನೀವು ಮಾರ್ಕೆಟ್ ಹುಡುಕೋದು ಸುಲಭ ಆಗುತ್ತೆ. ಅದರ್ವೈಸ್ ಭಾಳ ಕಷ್ಟ ಆಗುತ್ತೆ. ಹಾಗಂತೇಳಿ ಭಾಳ ಅತಿ ಆದಾಗಲೂ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. ಅಂದರೆ ನಾನು ಕೃಷಿ ಪದವೀಧರನಾಗಿ ಹೊರಗೆ ಬರ್ತಿದ್ದಂಗೆ ಫಸ್ಟ್ ಹಾಕಿರ್ತಕ್ಕಂಥದ್ದು ಕ್ಯಾಪ್ಸಿಕಮ್ ಬೆಳಿಬೇಕು ಅಂತ. ಕ್ಯಾಪ್ಸಿಕಮ್ ಹೊಸದು ಫಸ್ಟ್ ಇನ್ನೂ ಬಂದಿದ್ದೆ. ಆ ಟೈಮಲ್ಲಿ 10 ಎಕರೆ ಕ್ಯಾಪ್ಸಿಕಮ್, 10 ಎಕರೆ ಟೊಮೆಟೊ ಹಾಕಿದ್ದೆ. ಅದು ಬಹಳ ದೊಡ್ಡ ಹುಡುಗಾಟಿಕೆ ವ್ಯವಸ್ಥೆ ಅಲ್ಲ. ನಮಗೂ ಗೊತ್ತಿರಲಿಲ್ಲ ಅಂತಂದ್ರೆ ಆ ಟೈಮಲ್ಲೇ ಬಂದಾಗ, ಅಂದ್ರೆ ಈಗ ಸಮ್ಮರಲ್ಲಿ ಬಂದ್ಬಿಟ್ರೆ ಯಾರು ಕ್ರಾಪ್ ಇರಲ್ಲ ಅಂತ ಬಂತು ಅಂತ. ನಮ್ಮದು 1 ಲಾರಿ ಲೋಡನ್ನು ತಗೊಂಡು ನಾನು ನನ್ನ ಫ್ರೆಂಡ್ ಇಬ್ರು ಸೇರಿ 1 ಟ್ರಕ್ ಲೋಡ್ ತಗೊಂಡು ಬೆಂಗಳೂರು ಮಾರ್ಕೆಟಿಗೆ ಹೋದ್ವಿ. ನನಗೆ ಗೊತ್ತಿರಲಿಲ್ಲ ಆ ಬೆಂಗಳೂರಿನ ಮಾರ್ಕೆಟ್ ಕೆಪಾಸಿಟಿ ಇಸ್ ಓನ್ಲಿ 2 tons. ನಾವು ತಗೊಂಡೋಗಿರೋದು 12 ಟನ್ ಇದೆ. ಅವಾಗ ಏನಾಯ್ತು ಕೇಳಿದ್ರೆ ಇಮಿಡಿಯೇಟ್ಲಿ ಆ ಲಾರಿ ನೋಡ್ತಿದ್ದಂಗೆ ಅವ್ರು ಮಾರ್ಕೆಟ್ ಡೌನ್ ಮಾಡಿದ್ರು ಅಂತ. ಅಂದ್ರೆ ಜಾಸ್ತಿ ಉತ್ಪನ್ನ ಬಂತು. ಅವ್ರದ್ದು ರಿಕ್ವೈರ್ಮೆಂಟ್ 2 ರಿಂದ 3 ಟನ್. 23 ರೂಪಾಯಿ ಇರತಕ್ಕಂಥದ್ದು 6 ರೂಪಾಯಿ ಕೊಟ್ವಿ ಅವತ್ತು. ದೆನ್ ಆಮೇಲೆ ಏನ್ ಮಾಡಿದ್ವಿ, ಇದು ಅಂದ್ರೆ ಬುದ್ಧಿವಂತಿಕೆ, ರೈತ ಕಲೀಬೇಕು ಅಂತ ಹೇಳ್ತಾರ. ನಾನೀಗ ತಕ್ಷಣ ಲಾರಿ ಒಂದು ಸ್ವಲ್ಪ ಇಟ್ಬಿಟ್ಟಿಲ್ಲ, ನಾವು ಚೆನ್ನೈ ತಗೊಂಡು ಹೋಗ್ತೇವೆ ಅಂತ ವಾಪಸ್ ತಗೊಂಡ್ಬಂದು ಏನೀಗ ತಿಕ್ಕಿ ಮರುದಿವಸ ಬೆಳಗ್ಗೆ ಮತ್ತೆ 2 ಟನ್ ಬಿಟ್ವಿ. ಅವತ್ತು 18 ರೂಪಾಯಿಗೆ ಹೋಯ್ತು. ಹಾಗೆ ನಾನು ಹೇಳಿದ ಮಾರ್ಕೆಟ್ ನಲ್ಲಿ ಎಲ್ಲದೂ ನಾವು ಒಂದಷ್ಟು ವೇರಿಯೇಷನ್ ಇಂತಿಂತ ಮಾರ್ಕೆಟ್ ಹೀಗೆ. ಅಂದ್ರೆ ರೈತ ಬೆಳೆಯೋದ್ರ ಜೊತೆಗೆ ಅವನು
ಒಬ್ಬ ಉದ್ಯಮಿ ಕೂಡ ಆಗ್ಬೇಕು ಅಂತ ಹೇಳ್ತೀರಾ? ಹೌದೌದು. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತ ಆದ್ರೆ ಉದ್ಯಮ ಟೈಪೇ ಕೃಷಿಯನ್ನು ಮಾಡಬೇಕು ಅಂತ ಅಂದ್ರೆ ಅಜ್ಜ ಮಾಡಿದ್ದಾರೆ ಅನ್ಕೊಂಡು ಹೋಗಿದ್ರೆ ಅದು ಆಗೋದಿಲ್ಲ. ನಾವು ಕಮರ್ಷಿಯಲ್ ಆಗೇ ಥಿಂಕ್ ಮಾಡಬೇಕು ಅಂತ. ₹2 ಹಾಕ್ತಿವಿ ಅಂತ ನನಗೆ ಎಷ್ಟು ಬರುತ್ತೆ ಅಂತ ಏನ್ ಇಂಡಸ್ಟ್ರಿಯಲ್ಲಿ ಏನ್ ನೋಡ್ತೀವಲ್ಲ ಅದೇ ತರ ನೋಡ್ಬೇಕು. ಆದ್ರೆ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಲ್ಲ. ನಾವು ಅಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಆಗಲ್ಲ. ಯಾಕಂದ್ರೆ 2+2 4 ಅಂತಲೇ ಹೇಳಕ್ ಆಗಲ್ಲ. ಇಲ್ಲಿ 3 ಆಗೋ ಸಾಧ್ಯತೆ ಇರುತ್ತೆ. ಆದರೆ ಬಟ್ ಆ ವ್ಯವಸ್ಥೆಯಲ್ಲಿ ಇಟ್ಕೊಂಡಿರ್ಲೇಬೇಕು ಅಂತ. ಆಮೇಲೆ ನೋಡಿ, ನಮ್ಮ ಕೃಷಿ ಏನಾಗ್ಬಿಟ್ಟಿದೆ ಅಂತ ಹೇಳ್ತೀನಿ. ಎಲ್ಲರಿಗೂ ಹಬ್ಬ, ಯುಗಾದಿ ಹಬ್ಬ ಬಂತು, 4 ದಿವಸ ಇರಲಿಲ್ಲ ಅಂತ ನಾನು ಹೇಳಿದ್ರೆ ಹಾಗಲ್ಲ. ನನ್ನ ಕೇಳಿದ್ರೆ ಏನು ಅಂದ್ರೆ, ಯಾವುದೇ ಆ ಟೈಮಲ್ಲಿ ನೀವು ಏನು ಕೊಡಬೇಕೋ ಕೊಡಲೇಬೇಕು. ಆ ಟೈಮಲ್ಲಿ ಗೊಬ್ಬರ ಕೊಡಬೇಕು, ಔಷಧಿ ಕೊಡಬೇಕು. ಇವತ್ತು ನಮ್ಮ ಅಂದ್ರೆ ಅಲ್ಲಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಏನು ಹೇಳ್ತೀವಿ, ಆ 5 ದಿವಸ ಮುಂದೆ ಹೋದ್ರೆ 5% ಇಳುವರಿ ಡೌನ್ ಆಗತ್ತೆ. ಇದು ನಾನು ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಯಾವುದನ್ನೇ ಸಹಿತ ನೀವು ಮಾಡದಿದ್ರು ಇದನ್ನು ಮಾತ್ರ ಪಕ್ಕ ಚಾಚು ತಪ್ಪದೇ ಹೋಗಬೇಕು ಅನ್ನೋದು. ಇದನ್ನ ನಾವು ಎಷ್ಟು ಅಳವಡಿಸ್ಕೊಳಕ್ ಸಾಧ್ಯವೋ ಅಷ್ಟು ಅಳವಡಿಸ್ಕೊಂಡ್ರೆ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ನಾ ಹೇಳಬಲ್ಲೆ. ಈ ಬಾಳೆ ಒಂದು ಭವಿಷ್ಯದ ಕುರಿತು ಏನು ಹೇಳ್ತೀರಾ ಸರ್? ಅಲ್ಲ, ಬಾಳೆ ಅಂತೂ ಪ್ರತಿಯೊಂದು ನಮ್ಮ ಧರ್ಮದ ಒಂದು ವಿಚಾರದಲ್ಲಿ ಬಂದಾಗ ಕೂಡ ಬೇಕಾಯ್ತದೆ. ಮತ್ತೆ ಬೇರೆ ಏನೋ ಒಂದು ಕೆಲಸಕ್ಕೆ ಬಾಳೆ ಇಲ್ದೇ ನಾವು ಏನು ಮಾಡೋದು ಆಗಲ್ಲ. ಬಾಳೆ ದಿಂಡು ಬೇಕಾಯ್ತದೆ, ಬಾಳೆ ಎಲೆ ಬೇಕಾಯ್ತದೆ, ಬಾಳೆ ಕಾಯಿ ಬೇಕಾಯ್ತದೆ, ಬಾಳೆ ಹಣ್ಣು ಬೇಕಾಯ್ತದೆ. ಸೊ ಈ ನಿಟ್ಟಿನಲ್ಲಿ ಬಾಳೆ ಒಂದು ಭವಿಷ್ಯ, ತಮ್ಮ ಒಂದು 30 ವರ್ಷದ ಅನುಭವದಲ್ಲಿ ಏನು ಆಗಬಹುದು ಅಥವಾ ಬಾಳೆ ಭವಿಷ್ಯ ಹೇಗಿರ್ಬೋದು ಅಂತ ಹೇಳ್ಬೋದಾ ಸರ್? ಅಲ್ಲ, ಬಾಳೆ ಭವಿಷ್ಯ ಚೆನ್ನಾಗಿದ್ದೇ ಇರುತ್ತೆ ಅಂತ. ಈಗ ನಾ ಹೇಳೋದು 30 ವರ್ಷದಿಂದನೂ ನೋಡ್ಕೊಂಡ್ ಬಂದಿದ್ರಲ್ಲಿ ನಾ ಹೇಳಿದ್ನಲ್ಲ, ಫಸ್ಟಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವತ್ತೂ ಅದು ಲಾಸ್ ಕೊಟ್ಟೇ ಇಲ್ಲ ಅಂತ. ವೇರಿಯೇಷನ್, ಪರ್ಸೆಂಟೇಜ್ ವೇರಿಯೇಷನ್ ಏನು ಅಂತಂದ್ರೆ, ಇಳುವರಿಯಲ್ಲಿ ನಾವು ಕಂಡಿಟ್ಕೊಂಡಿದ್ದು ರೇಟಲ್ಲೂ ಭಾಳ ಫ್ಲಕ್ಚುಯೇಷನ್ ಏನಾಗಿಲ್ಲ. ಪಚ್ಚಬಾಳೆ ರೇಟಲ್ಲಿ ಆಗಿರ್ಬೋದು ಹೊರತಾಗಿ ಪುಟ್ಟಬಾಳೆ ರೇಟಲ್ಲಿ ಭಾಳ ಫ್ಲಕ್ಚುಯೇಷನ್ ಆಗಿಲ್ಲ. ಅಂದ್ರೆ ಭಾಳ ಅಂತಂದ್ರೆ ನಿಮಗೆ ಸಿಗ್ತಕ್ಕಂಥ ಅವರೇಜ್ ರೇಟ್. ಒಳ್ಳೆ ಲಾಟ್ರಿ ಬೇರೆ, ಅಲ್ಲಿ ₹40 ಹೋಗಿದೆ, ನಾನೇ ಮಾರಾಟ ಮಾಡಿದ್ದೀನಿ, 40-50ಕ್ಕೂ ಮಾರಾಟ ಮಾಡಿದ್ದೀನಿ. ಹಾಗಾಗಿ ಅದು ಬೇರೆ ಪ್ರಶ್ನೆ. ಆದರೆ ನಾನು ಹೇಳ್ತಿರೋದು ನಿಮಗೆ ಫ್ಯೂಚರ್ ಇದ್ದೇ ಇದೆ ಅಂತ. ಬಾಳೆಗೆ ಯಾವತ್ತೂ ಸಹಿತ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈಗ ತಾವು ಎರೆಹುಳು ಗೊಬ್ಬರ ಅಂತ ಹೇಳ್ತಾ ಇದ್ದೀವಿ, ಇದು ತಮ್ಮ ಜಮೀನಿಗೆ ಉಪಯೋಗಿಸೋದು ಅಲ್ಲದೆ ಮತ್ತೆ ಮಾರಾಟ ಕೂಡ ಮಾಡ್ತಾ ಇದ್ದೀರಿ. ಯಾವ ಒಂದು ಬ್ರ್ಯಾಂಡ್ ಅಲ್ಲಿ, ಯಾವ ಒಂದು ಪ್ಯಾಕೆಟ್ ನಲ್ಲಿ, ಅಂದ್ರೆ 5 kg ಆ ತರ ಮಾಡ್ಕೊಂಡಿದ್ದೀರಾ? ಯಾವ ರೀತಿ? 50 kg ಬ್ಯಾಗ್ ಮಾತ್ರ ನಾನು ಇಟ್ಟಿರೋದು. ಇನ್ ಕೆಲವರು 25 kg ಬ್ಯಾಗ್ ಕೇಳಿದಾಗ 25 kg ಬ್ಯಾಗ್ ಅನ್ನು ಮಾಡ್ತಾ ಇದ್ದೀನಿ. ನಂದು 2 ತರ ಬ್ರ್ಯಾಂಡ್ ಮಾಡಿದೀವಿ. ಒಂದು ಸಾವಯವ ಅಂದ್ರೆ ಸಗಣಿ ಗೊಬ್ಬರವನ್ನು ಯೂಸ್ ಮಾಡಿರ್ತಕ್ಕಂಥ ಎರೆಹುಳು ಗೊಬ್ಬರ, ಅದು ಭೂಮಿ ದೀಪ ಅಂತ ಹೆಸರಿಟ್ಟಿದೆ. ಇನ್ನೊಂದು ಕುದುರೆ ಲದ್ದಿಯಿಂದ, ನಾನು ಬೆಂಗಳೂರಿನ ಮಿಲಿಟರಿ ಆರ್ಗನೈಸೇಷನ್ ಅವ್ರದ್ದು ಒಂದು 700 ಕುದುರೆ ಇದೆ. ಇದು ನನ್ನ ಫಸ್ಟ್ ಪ್ರಾಜೆಕ್ಟ್. ಇದು ನಾನು ಈಗ 4 ವರ್ಷದಲ್ಲಿ ಮಾಡಿದ್ದೇನೆ. ಈ ಕುದುರೆ ಅವರು ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಕುದುರೆ ಲದ್ದಿಯನ್ನ ಎರೆಹುಳು ಗೊಬ್ಬರವಾಗಿ ಕನ್ವರ್ಟ್ ಮಾಡಿ ನಾವು ಅದನ್ನ ಮಾರ್ಕೆಟಿಗೆ ಬಿಟ್ಟಿದ್ದೀನಿ. ಅಶ್ವಸಾರ ಅಂತ. ಅಂದ್ರೆ ದಟ್ ಇಸ್ ಯಾಕೆಂದ್ರೆ ಅಶ್ವ ಇಸ್ ಕುದುರೆ, ಲದ್ದಿಗೆ ಅಂದ್ರೆ ಎನ್ರಿಚ್ ದಿ ಸಾಯಿಲ್ ಅನ್ನೋದಕ್ಕೆ ನಾವು ಆ ಹೆಸರು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದು ಬಹಳ ಚೆನ್ನಾಗಿದೆ. ಅಂದ್ರೆ ಅದು ಬಹಳ ರಿಸಲ್ಟ್ ಚೆನ್ನಾಗಿದೆ. ಇದಕ್ಕಿಂತನೂ ಅದು ಚೆನ್ನಾಗಿದೆ. ಬೆಳೆಗಳಿಗೆ ಅಂತ ಹೇಳ್ತೀರಾ? ಎಲ್ಲ ಬೆಳೆಗಳಿಗೂ, ತೋಟಗಾರಿಕೆ ಮೇಜರ್ ತೋಟಗಾರಿಕೆ ಬೆಳೆಗೆ ಜಾಸ್ತಿ ಹೋಗ್ತಾ ಇದ್ದಾರೆ. ಆಮೇಲೆ ಎರಡೂ ಎರೆಹುಳು ಗೊಬ್ಬರಕ್ಕೂ ಸಹಿತ ಅಸಿಟೋಬ್ಯಾಕ್ಟರ್ ಅಂಡ್ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಆ್ಯಡ್ ಮಾಡಿಯೇ ಕೊಡ್ತಾ ಇದ್ದೀನಿ. ಹಾಗೆ ಕೊಡ್ತಾ ಇಲ್ಲ ನಾನು. ನಂದು ಆಮೇಲೆ ಏನಾಗುತ್ತೆ, ಈ ಅಶ್ವಸಾರ ಏನು ಕುದುರೆ ಲದ್ದಿದ್ದೇನಿದೆ ಅಂತಂದ್ರೆ ಅದು ಯಾಕೆ ಸ್ವಲ್ಪ ನೈಟ್ರೋಜನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಬಿಕಾಸ್ ಫೀಡಿಂಗ್ ಜಾಸ್ತಿ ಇದೆ ಅದಕ್ಕೆ. ಹಾಗೆ ಅಂದ್ರೆ ಫೀಡಿಂಗ್ ಅಂದ್ರೆ ಈ ಪ್ರೋಟೀನ್ ಗಿಟೀನ್ ಜಾಸ್ತಿ ಫೀಡ್ ಮಾಡೋದ್ರಿಂದ ಅದಾಗತ್ತೆ. ಪ್ಲಸ್ ಇನ್ನು ನಾನು ರಿಸರ್ಚ್ಗೂ ಕೊಟ್ಟಿದ್ದೇವೆ. ಅಂದ್ರೆ ಲಂಡನ್ ರಿಪೋರ್ಟ್ ಪ್ರಕಾರ ಏನು ಹೇಳುತ್ತೆ ಅಂದ್ರೆ ಆಂಟಿ ಫಂಗಲ್ ಪ್ರಾಪರ್ಟಿ ಅಂತ. ಅಂದ್ರೆ ಫಂಗಸ್ ಅದನ್ನ ಯೂಸ್ ಮಾಡೋದ್ರಿಂದ ಫಂಗಲ್ ಡಿಸೀಸ್ ಬರೋದಿಲ್ಲ ಅಂತ. ಆದ್ರೆ ಇನ್ನು ನಾನು ಇಲ್ಲಿ ಯೂನಿವರ್ಸಿಟಿಗಳಿಗೆ ಕೊಟ್ಟಿದ್ದೇನೆ, ನೋಡ್ಬೇಕು ಅದೇನು ಬರ್ತಾ ಇದೆ ಅಂತ. ಈಗಂತೂ ರೆಸ್ಪಾನ್ಸ್ ಬರ್ತಾ ಇದೆ, ಹೌದು ಅಂತ. ಬಟ್ ಪಕ್ಕಾ ಥೀಸಿಸ್ ರೆಡಿ ಆಗಬೇಕು, ಇನ್ನೂ ಆಗಿಲ್ಲ. ತಮ್ಮ ಒಂದು ಈ ಸಾಧನೆಗೆ ಪ್ರಶಂಸೆ ಮತ್ತೆ ಪ್ರಶಸ್ತಿ ಏನಾದರೂ ಲಭಿಸಿದೆಯಾ ಸರ್? ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾವುದೇ ಆದಂಥ ಸಬ್ಸಿಡಿಯನ್ನು ನಾನು ತಗೊಂಡವಲ್ಲ. ಅಂದರೆ ತಗೋಬಾರ್ದು ಅಂತ ಹೇಳೋದಿಲ್ಲ, ನಾನು ತಗೊಂಡಿಲ್ಲ ಏನೋ. ಅಂದರೆ ನನ್ನ ಸಾಧನೆ ನಂಗೆ ಭಾಳ ಖುಷಿ ಇದೆ ಅಂತ. ಹೌದೌದು. ನನಗೆ ಆಮೇಲೆ ಅದೇ ಹೇಳಿದಲ್ಲ, ನನಗೆ ಇವತ್ತಿನ ಸ್ಟೇಜ್ ಆಫ್ಟರ್ 30 ವರ್ಷದ ನಂತರ ಯಾವುದೋ ಅಗ್ರಿಕಲ್ಚರ್ ಆಫೀಸರಿಗೋ ಅಥವಾ ಬ್ಯಾಂಕ್ ಯಾವತ್ತೂ ಸಹಿತ ನಂಗೆ ರಿಗ್ರೆಟ್ ಅನಿಸಿಲ್ಲ ಅಂತ. ನಾನು ಅವ್ರಿಗಿಂತ ಅಲ್ಲಿ ಹೋಗಿದ್ರೆ ಚೆನ್ನಾಗಿತ್ತಲ್ಲ, ನಾನು ಇಲ್ಲಿ ಬಂದೆ ಅನ್ನುವ
ಅನಿಸಿಕೆ ಯಾವತ್ತೂ ಬಂದಿಲ್ಲ. ದೇವರ ದಯದಿಂದ ಇವತ್ತು ಹಾಗೆ ನಡೀತಾ ಇದೆ. ಇನ್ನೇನು ರಿಟೈರ್ಮೆಂಟ್ ಏಜಿಗೆ ಬಂದ್ಬಿಟ್ಟಿದ್ದೀವಿ. ಜೊತೆಗೆ ತಾವು ಹೇಳ್ತಾ ಇದ್ದೀರಿ ಕೃಷಿ ಪ್ರವಾಸ ಕೈಗೊಂಡಿದ್ದೀರಿ ತಮ್ಮ ಒಂದು ವ್ಯಾಪಾರದ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಅಂತ. ಯಾವ ದೇಶಗಳಿಗೆ ತಾವು ಭೇಟಿ ನೀಡಿದಿರಿ ಮತ್ತೆ ಅಲ್ಲಿಂದ ಏನು ಕಲ್ಕೊಂಡು ಬಂದಿದ್ದೀರಿ ಸರ್ ತಾವು? ನಾನು ಹೇಳ್ತಾರೆ ನೋಡಿ, ನಾನು ಮೇಜರ್ ನಂದು ಇನ್ನೊಂದು ಇಂಡಸ್ಟ್ರಿ ಆಫ್ರಿಕಾದಲ್ಲೂ ಹಾಕಿದ್ದೆ. ನಾನು ನಂದೇ ಸ್ವಂತ ಇಂಡಸ್ಟ್ರಿ ಇತ್ತು. ಒಂದು ಯಾವುದೋ ಹಳ್ಳಿಯಿಂದ ಹೋಗಿ ಅಂಥ ದೊಡ್ಡ ದೇಶದಲ್ಲಿ ಹಾಕೊಂಡಿದ್ದೆ. ಆದರೆ ಒಂದು 18 ವರ್ಷ ನಮ್ಮಲ್ಲಿ ಅಂದರೆ ಅವ್ರು ಯಾರೋ ನಡೆಸ್ತಾ ಇದ್ರು, ನಾನು ಅವಾಗ ವಿಸಿಟ್ ಮಾಡಿದೆ. ನನಗೆ ಭಾಳ ಇರ್ತಕ್ಕಂಥ ಏನು ಕೃಷಿಯೇ ಮತ್ತಲ್ಲೂ. ಈಗ ಕೀನ್ಯಾ ಇರ್ಬೋದು, ನಾನು ಆಫ್ರಿಕನ್ ಕಾಂಟಿನೆಂಟಲ್ಲಿ ಕೀನ್ಯಾದಲ್ಲಿ ಫ್ಲವರ್ಸ್ ಭಾಳ, ಯಾಕೆಂತಂದರೆ ಸಾಯಿಲ್ ಭಾಳ ಚೆನ್ನಾಗಿದೆ, ಪಾಪ್ಯುಲೇಷನ್ ಕಮ್ಮಿ ಇದೆ. ಬಟ್ ಅವ್ರ ಕೃಷಿ ಬಗ್ಗೆ ಅಷ್ಟೆಲ್ಲ ಇರಲಿಲ್ಲ, ಯಾಕೆಂದರೆ ಅವ್ರಿಗೆ ಬೇರೆ ನ್ಯಾಚುರಲ್ ರಿಸೋರ್ಸ್ ಜಾಸ್ತಿ ಇತ್ತು. ಪಾಪ್ಯುಲೇಷನ್ ಕಮ್ಮಿ, ನ್ಯಾಚುರಲ್ ರಿಸೋರ್ಸ್ ಜಾಸ್ತಿ ಇದ್ದಾಗ ಅವರಿಗೆ ಈ ಕೃಷಿ ಬಗ್ಗೆ ಇರಲಿಲ್ಲ. ನಮ್ಮ ಇಂಡಿಯನ್ ಕಂಪನಿಗಳೇ ಭಾಳ ಜನ ಹೋಗಿ ಮಾಡಿದ್ದಾರೆ. ಅವರಲ್ಲಿ ಏನು ಅಂತಂದರೆ ಈ ರೋಸಸ್ ಎಕ್ಸ್ಪೋರ್ಟ್ಗೆ, ಆಮೇಲೆ ಈ ಇಥೋಪಿಯಾಕ್ಕೂ ಹೋಗಿದ್ದೆ, ಆಮೇಲೆ ಕಾಂಗೋದಲ್ಲಿ ಅವರೆಲ್ಲರೂ ಸಹಿತ ನೋಡಿ ಆ ರಿಚ್ನೆಸ್ ಹೆಂಗಿತ್ತು ಸಾಯಿಲ್ ಅನ್ನೋದಕ್ಕೆ. ಅವ್ರಿಗೆ ಕೆಮಿಕಲ್ ಫರ್ಟಿಲೈಸರೇ ನಾನಂತೂ 10-15 ವರ್ಷದಿಂದ ನೋಡಿಲ್ಲ. ಆದರೆ ಕ್ಯಾಪ್ಸಿಕಮ್ ಇಂಥ ಚೆನ್ನಾಗಿ ಬೆಳೀತಾ ಇತ್ತು. ಕ್ಯಾಪ್ಸಿಕಮ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು. ಅದನ್ನು ನೋಡಿದರೆ ಅಂದರೆ ನಾನು ಹೇಳೋದು, ನಮ್ಮಲ್ಲಿ ವಿತೌಟ್ ಕೆಮಿಕಲ್ ಸಾಧ್ಯವೇ ಇಲ್ಲ ಬೆಳಿಲಿಕ್ಕೆ. ಕ್ಯಾಬೇಜ್, ಕಾಲಿಫ್ಲವರ್ ಆ್ಯಂಡ್ ಕ್ಯಾಪ್ಸಿಕಮ್ ವಿತೌಟ್ ಕೆಮಿಕಲ್ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಲಿದೆ. ಅದರಲ್ಲಿ ಅಷ್ಟು ಚೆನ್ನಾಗಿ, ಅಂದರೆ ಅದು ಭೂಮಿಯ ಫಲವತ್ತತೆ ಅಲ್ಲ, ಪಾಪ್ಯುಲೇಷನ್ ಕಮ್ಮಿ ಇರೋದ್ರಿಂದನೇ ಸಾಧ್ಯತೆ ಅಂತಲೇ. ಅದರಲ್ಲೇನು ನಮ್ಮದು ನಮಗೆ ಪಾಪ್ಯುಲೇಷನ್ನೇ ಬೆನಿಫಿಟ್ ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿನ ಸಾಫ್ಟ್ವೇರ್ ಬಂದು ಅಥವಾ ನಾವು ರೈತರು ಎರಡೂ ಸೇರಿ ನೋಡೋಕ್ಕೆ ಹೋಗೋದಕ್ಕೆ ಅದೇ ಕಾರಣ ಅಂತಲೇ ಹೇಳೋಣ. ನಮಗಿರತಕ್ಕಂಥ ಪಾಪ್ಯುಲೇಷನ್ನೇ ಬೆನಿಫಿಟೆಡ್ ಅಂತ. ಆದರೆ ಅವರು ಇದರಲ್ಲಿ ನಾನು ನೋಡಿದಾಗ ಇವನ್ ಯುರೋಪಿಗೂ ಹೋಗಿದ್ದೀನಿ. ಯುರೋಪಲ್ಲೂ, ಸ್ವಿಟ್ಜರ್ಲ್ಯಾಂಡು ಎಲ್ಲ ಕಡೆಗೂ ಅವ್ರ ಪ್ರಾಕ್ಟೀಸ್ ಆಯಾ ವೆದರಿಗೆ ತಕ್ಕಂತೆ ಬೆಳೆದಿದ್ದಾರೆ. ಆ ಕ್ರಾಪ್ಗಳು ಇಲ್ಲಿ ನಮ್ಮಲ್ಲಿ ಕಷ್ಟ ಅಂತ. ಬಟ್ ಕೃಷಿ ನಮ್ಮದೇ, ಇಷ್ಟು ಹೇಳಬಲ್ಲೆ. ಕೃಷಿ ಇಂಡಿಯಾದಲ್ಲಿ ಅಟ್ಲೀಸ್ಟ್ ಇವತ್ತು ಎಲ್ಲ ಅಂದರೆ ರೈತರು ಸಹಿತ ಚೇಂಜ್ ಆಗಿದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇರೋದು. ಯಾಕೆ ಕೇಳಿದರೆ 1000 ಕ್ವಶನ್ ಕೇಳ್ತಾರೆ, ಕೇಳಿ ಯೂಸ್ ಮಾಡೋಕ್ಕೆ ಹಿಡಿದ್ರಲ್ಲ, ಅದು ಭಾಳ ಖುಷಿ. ತುಂಬ ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಸಾವಯವ ಕೃಷಿಯ ಜೊತೆಗೆ ಬಾಳೆ ಕೃಷಿಯ ಒಂದು ಅನುಭವ ಕೂಡ ತಾವು ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ವ್ಯಾಪಾರದ ಒಂದು ವ್ಯವಸ್ಥೆ ಕೂಡ ತಾವು ತಮ್ಮದೇ ಆದಂಥ ಒಂದು ವ್ಯಾಪಾರದ ವ್ಯವಸ್ಥೆ ಕೂಡ ಮಾಡ್ಕೊಂಡಿರೋದು ಕೂಡ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಅಥವಾ ತಮ್ಮನ್ನು ಭೇಟಿಯಾಗಿ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ದೂರವಾಣಿ ಸಂಖ್ಯೆ ಕೊಡಬಹುದಾ? 98822835 ಸೀತಾರಾಮ್. 9882282830 ಸೀತಾರಾಮ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ, ಇದುವರೆಗೆ ತಾವು ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರಕ್ಕೆ ಬಂದು ತಮ್ಮ ಅನುಭವವನ್ನು, ಅಂದರೆ ಕೃಷಿ ಮತ್ತು ಕೃಷಿ ಅವಲಂಬಿತ ಏನು ಚಟುವಟಿಕೆಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ, ಇದರ ಅನುಭವಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಿ. ಸ್ವವಿವರವಾಗಿ ತುಂಬಾ ಒಂದು ವಿಸ್ತೃತ ರೂಪದಲ್ಲಿ ಎಲ್ಲನೂ ನಾವೇನು ಹೇಳ್ತೀವಿ ಕ್ಯಾಪ್ಸುಲ್ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ರೀತಿಯಲ್ಲಿ ತಾವು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ ಇನ್ನೊಮ್ಮೆ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ.